ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ಇಂದಿನ ಗಣಿತ ತರಗತಿಗೆ ಆತ್ಮೀಯವಾದಂಥ ಸ್ವಾಗತ. ಮಕ್ಕಳ ಕಳೆದ ತರಗತಿಯಲ್ಲಿ ನಾವು ಸಮಾಂತರ ಶ್ರೇಣಿ ಎಂಬ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಮೊದಲ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಲೆಕ್ಕಗಳನ್ನ ಬಿಡಿಸ್ತಾ ಇದ್ವಿ. ಆಲ್ರೆಡಿ 2 ಮೈನ್ ಕಂಪ್ಲೀಟ್ ಆಗಿದೆ. ಅಭ್ಯಾಸ 1ರಲ್ಲಿ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕೊಟ್ಟಾಗ ಮೊದಲ 4 ಪದಗಳನ್ನ ಯಾವ ರೀತಿ ಕಂಡುಹಿಡಿಯುವಂಥದ್ದು, ಜೊತೆಗೆ 2ನೇದು ಸಮಾಂತರ ಶ್ರೇಣಿಗಳ ಮೊದಲನೇ ಪದ ಮತ್ತು ವ್ಯತ್ಯಾಸಗಳನ್ನ ಸಾಮಾನ್ಯ ವ್ಯತ್ಯಾಸಗಳನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ, ಹೌದಲ್ವಾ? ನಂತರ ಇನ್ನೊಂದು ಮೇನ್ ಇದೆ, ಅಂದ್ರೆ ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ. ಸಮಾಂತರ ಶ್ರೇಣಿಯಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ 3 ಪದಗಳನ್ನ ಬರೆಯಿರಿ ಅಂತ ನೆಕ್ಸ್ಟ್ ಮೇನ್ ಇರೋದು, ಹೌದಲ್ವಾ? ಇಲ್ಲಿ ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ ಅಂತ ಮೊದಲು ಕಂಡುಹಿಡಿಬೇಕು. ಸಮಾಂತರ ಶ್ರೇಣಿ ಆಗಿದೆ ಅಲ್ಲ ಅಥವಾ ಇಲ್ಲ ಅನ್ನೋದು ಯಾವ ರೀತಿ ಗೊತ್ತಾಗುತ್ತೆ ಅಂತಂದ್ರೆ, ಸಾಮಾನ್ಯ ವ್ಯತ್ಯಾಸ ಒಂದೇ ಇರಬೇಕು. ಕೊಟ್ಟಿರುವಂತ ಪದಗಳ ನಡುವೆ ಸಾಮಾನ್ಯ ವ್ಯತ್ಯಾಸ ಒಂದೇ ಇದ್ರೆ ಅದು ಸಮಾಂತರ ಶ್ರೇಣಿ ಆಗಿದೆ ಅಂತ, ಇಲ್ದಿದ್ರೆ ಸಮಾಂತರ ಶ್ರೇಣಿ ಅಲ್ಲ ಅಂತ. ಬಹಳ ಸಿಂಪಲ್, ಹೌದಲ್ವಾ? ರೈಟ್, ಈ ರೀತಿ ಸಿಂಪಲ್ ಆಗಿ ನಾವು ತಿಳ್ಕೋಬಹುದು. ಓಕೆ, ಹಾಗಾದ್ರೆ ನೋಡ್ತಾ ಹೋಗೋಣ ಯಾವ ರೀತಿ ಇವುಗಳನ್ನ ಕಂಡುಹಿಡಿಯೋದು ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದು, ಕೆಲವೊಂದು ನಮಗೆ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಮಕ್ಕಳೇ, ಹೌದಲ್ವಾ? ಕೆಲವೊಂದು ನಮಗೆ ನೋಡಿದ ತಕ್ಷಣನೇ ಗೊತ್ತಾಗ್ತದೆ. ಹಾಗಾದ್ರೆ ಇಲ್ಲಿ ಕೆಲವೊಂದು ಸಮಾಂತರ ಶ್ರೇಣಿಗಳನ್ನ, ಅಂದ್ರೆ ಶ್ರೇಣಿಗಳನ್ನ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ನಮಗೆ ಅದು ಸಮಾಂತರ ಶ್ರೇಣಿಯಲ್ಲಿ ಇದೆ ಅಥವಾ ಇಲ್ಲ ಅನ್ನೋದು. ಇನ್ನು ಕೆಲವೊಂದುಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ಲೆಕ್ಕ ಮಾಡಿನೇ ನೋಡ್ಬೇಕಾಗತ್ತೆ. ಇಲ್ಲಿ ನಮಗೆ ನೇರವಾಗಿ ಗೊತ್ತಾಗತ್ತೆ. 4ರಲ್ಲಿ 2 ಕಳೆದ್ರೆ 2 ಬರುತ್ತೆ, 8ರಲ್ಲಿ 4 ಕಳೆದ್ರೆ 4 ಬರುತ್ತೆ. ಅಂದ್ರೆ ಮೊದಲ 2 ಪದಗಳಿಗಿರುವಂತ ವ್ಯತ್ಯಾಸ ನಂತರದ 2 ಪದಗಳಿಗಿರುವಂತ ವ್ಯತ್ಯಾಸ ಬೇರೆ ಬೇರೆ ಇದೆ. ಹಾಗಾದ್ರೆ ಇದು ಸಮಾಂತರ ಶ್ರೇಣಿ ಅಲ್ಲ. ಬೇಕಾದ್ರೆ ಅದನ್ನ ಈ ರೀತಿ ಮಾಡಿಯೂ ಸಹ ನೋಡ್ಬೋದು. D = A2 - A1. A2 ಇಲ್ಲಿ 4 ಇದೆ, A1 ಇಲ್ಲಿ 2 ಇದೆ. 4ರಲ್ಲಿ 2 ಕಳೆದ್ರೆ 2 ಬರುತ್ತೆ ಮಕ್ಕಳೇ, ಹೌದಾ? ಅದೇ ರೀತಿ A3 - A2, A3 - A2. A3 ಅಂದ್ರೆ 3ನೇ ಪದ, A2 ಅಂದ್ರೆ 2ನೇ ಪದ. ಅಂದ್ರೆ 8ರಲ್ಲಿ 4ಅನ್ನ ಕಳಿಬೇಕು. 8ರಲ್ಲಿ 4 ಕಳೆದ್ರೆ ಎಷ್ಟು ಬರ್ತದೆ? 4 ಬರುತ್ತೆ. 8ರಲ್ಲಿ 4 ಕಳೆದ್ರೆ 4 ಬರುತ್ತೆ. ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ, A2 - A1 ಯಾವುದಕ್ಕೆ ಸಮ ಆಗ್ತಿಲ್ಲ? A3 - A2ಗೆ ಸಮ ಆಗ್ತಿಲ್ಲ. ಎರಡು ಬೇರೆ ಬೇರೆ ಇದೆ. ಒಂದು 2 ಇದ್ರೆ ಮತ್ತೊಂದು 4 ಇದೆ. ಸೊ ಕೊಟ್ಟಿರುವಂತಹ 2, 4, 8 ಮತ್ತೆ 16 ಈ ಒಂದು ಶ್ರೇಣಿ ಸಮಾಂತರ ಶ್ರೇಣಿ ಅಲ್ಲ. ಇದು ಸಮಾಂತರ ಶ್ರೇಣಿ ಅಲ್ಲ. ನೋಡಿ ಎಷ್ಟು ಸಿಂಪಲ್ ಆಗಿ ನಾವು ಕಂಡುಹಿಡಿಬಹುದು. ಸಮಾಂತರ ಶ್ರೇಣಿ ಹೌದಾ ಅಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ನಾವು ಈ ರೀತಿ ಯಾವುದಾದ್ರೂ 2 ಜೋಡಿಗಳದ್ದು ಕಂಡುಹಿಡಿದ್ರೆ ಸಾಕಾಗುತ್ತೆ. ಈಗ ಮುಂದಿನದ್ ನೋಡೋಣ. ಮುಂದಿನ ಶ್ರೇಣಿ ಏನಿದೆ? 2, 5/2, 3, 7/2 ಇದೆ, ಹೌದಾ? ಮೊದಲು A2 - A1 ಮಾಡ್ಕೊಳ್ಳೋಣ. A2 - A1. ಇಲ್ಲಿ A2 ಅಂದ್ರೆ 5/2, A1 ಅಂದ್ರೆ 2, ಹೌದಲ್ವಾ? ಸೊ ಇಲ್ಲಿ ಲಾಸಾವನ್ನ ತೆಗೆದುಕೊಂಡಾಗ ನಮ್ಗೆ 2 ಇಲ್ಲೇನು ಇಲ್ಲ ಅಂದ್ರೆ 1 ಇದೆ. 2 ಮತ್ತೆ 1ರ ಲಾಸಾಹ 2 ಆಗತ್ತೆ. 2ರಿಂದ 2 ಭಾಗ ಆಗತ್ತೆ, ಉಳಿಯೋದೇನು 5. ಲಾಸ ಕಂಡಿಡಿದಕ್ಕೆ ಎಲ್ಲರಿಗೂ ಬರುತ್ತೆ ಅಂತ ಅನ್ಕೊಳ್ತೇನೆ. ಇಲ್ಲಿ 1 ಇದೆ, 1 ಇರೋದ್ರಿಂದ ನೇರವಾಗಿ ಲಾಸಾವನ್ನ ಅಂಶದ ಜೊತೆ ಗುಣಿಸ್ರಿ. 2 2ಲಿ 4, ಹೌದಲ್ವಾ? ಸೊ 5ರಲ್ಲಿ 4 ಕಳೆದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 1 ಬರುತ್ತೆ. 1 / 2. 1 / 2 ಬರ್ತಾ ಇದೆ. ಈಗ ನಂತರದ 2 ಪದಗಳನ್ನ ನೋಡೋಣ. ನಂತರದ 2 ಪದಗಳು ಯಾವುದು? A3 - A2. ಇಲ್ಲಿ A3 ಎಷ್ಟಿದೆ ನೋಡಿ? 3 ಇದೆ. A3 3 ಇದೆ. A2 ಎಷ್ಟಿದೆ? 5/2 ಇದೆ, ಹೌದಾ?
ಸೊ ಇಲ್ಲಿ ಏನು ಇಲ್ಲ ಅಂದ್ರೆ 1 2 ಮತ್ತೆ 1ರ ಲಾಸಾಹ 2 ಆಗ್ತದೆ. ಈಗ ಇಲ್ಲಿ 1 ಇರೋದ್ರಿಂದ ಲಾಸಾವನ್ನ ನೇರವಾಗಿ ಅಂಶದ ಜೊತೆಗೆ ಗುಣಿಸಬೇಕು. 2 3 ಎಷ್ಟು ಬರುತ್ತೆ ಮಕ್ಕಳ? 6. 2 2 ಕ್ಯಾನ್ಸಲ್ ಆಯ್ತು, ಉಳಿಯೋದೇನು 5. 6ರಲ್ಲಿ 5 ಕಳೆದ್ರೆ 1 ಡಿವೈಡೆಡ್ ಬೈ 2. ಹೌದಲ್ವಾ? ಸೊ ಇಲ್ಲೇನಾಯ್ತು? ಇಲ್ಲೇನಾಗ್ತಾ ಇದೆ? ಸಾಮಾನ್ಯ ವ್ಯತ್ಯಾಸ ಒಂದೇ ಬರ್ತಾ ಇದೆ. ಹೌದಲ್ವಾ? ಇಲ್ಲಿ a2 ಮೈನಸ್ a1 ಅನ್ನೋದು a3 ಮೈನಸ್ a2ಗೆ ಸಮ. ಓಕೆ, ಹಾಗಾದ್ರೆ ಯಾಕೆ ಸಮ? 2ರ ಸಾಮಾನ್ಯ ವ್ಯತ್ಯಾಸನೂ ಸಹ ಎಷ್ಟಿದೆ? ಸಾರಿ, 2ರ ವ್ಯತ್ಯಾಸನು 1/2 ಬರ್ತಾ ಇದೆ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ 1/2 ಅಂತ ನಾವಿಲ್ಲಿ ತಗೋಬಹುದು. ಇಲ್ಲಿ ಏನು ಸಮಾಂತರ ಶ್ರೇಣಿಯಲ್ಲಿ ಇದ್ದರೆ ಏನ್ ಮಾಡ್ಬೇಕು? ಮುಂದಿನ 3 ಪದಗಳನ್ನ ಕಂಡುಹಿಡಿಯಿರಿ ಅಂತ ಇದೆ. ಮುಂದಿನ 3 ಪದಗಳನ್ನ ಕಂಡುಹಿಡಿಬೇಕಲ್ವಾ? ಇಲ್ಲಿ 7/2 ಇದೆ. 7/2ರ ನಂತರದ ಪದ ಅಂದ್ರೆ 7/2 ಅನ್ನೋದು ಇಲ್ಲಿ ಎಷ್ಟನೇ ಪದ? 1 2 3 4ನೇ ಪದ. 5 6 ಮತ್ತು 7ನೇ ಪದಗಳನ್ನ ಕಂಡುಹಿಡಿಬೇಕು. ಮುಂದಿನ 3 ಪದಗಳು, ಮುಂದಿನ 3 ಪದಗಳನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಓಕೆ, ಮುಂದಿನ ಪದ ಅಂದ್ರೆ ಇಲ್ಲಿ a5 ಆಗತ್ತೆ. a5 ಇಸ್ ಈಕ್ವಲ್ ಟು 7/2. 4ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಏನ್ ಮಾಡ್ಬೇಕು? ಕೂಡ್ಬೇಕು. ಯಾವಾಗ್ಲೂ ಮುಂದಿನ ಪದ ಬೇಕಾದ್ರೆ ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಬೇಕು. ಇಲ್ಲಿ 2 ಮತ್ತು 2ರ ಲಾಸಾಹ 2 ಆಗಿರುತ್ತೆ. 7 ಪ್ಲಸ್ 1. ಲಾಸಾಹ ಮತ್ತು ಛೇದ ಒಂದೇ ಇದ್ರೆ ಅಂಶಗಳನ್ನ ನೇರವಾಗಿ ಗುಣಿಸಬಹುದು. ಇದು 5ನೇ ಕ್ಲಾಸಲ್ಲಿ ನಾವು ಕಲ್ತಿರ್ತೀವಿ. 7 ಪ್ಲಸ್ 1 ಎಷ್ಟು? 8 ಡಿವೈಡೆಡ್ ಬೈ 2. 2ರಿಂದ 8 ಸತಿ ಭಾಗ ಆಗುತ್ತೆ, 4 ಸತಿ ಭಾಗ ಆಗುತ್ತೆ, ಮುಗೀತದು. ನೆಕ್ಸ್ಟ್ a6. a6 ಅಂತಂದಾಗ ಇಲ್ಲಿ a5 ಎಷ್ಟು ಬಂದಿದೆ? 4 ಬಂದಿದೆ. 4ಕ್ಕೆ ಮತ್ತೆ 1/2 ಏನ್ ಮಾಡ್ಬೇಕು? ಕೂಡ್ಬೇಕು. ಓಕೆ, ಇಲ್ಲೇನು ಇಲ್ಲ ಅಂದ್ರೆ ಛೇದದಲ್ಲಿ 1 ಇರುತ್ತೆ. 1 ಮತ್ತು 2ರ ಲಾಸಾಹ 2. ಛೇದದಲ್ಲಿ 1 ಇದ್ರೆ ಲಾಸವನ್ನ ನೇರವಾಗಿ ಅಂಶ ಜೊತೆ ಗುಣಿಸಬೇಕು. 2 4ಲಿ 8 ಬರುತ್ತೆ. ಪ್ಲಸ್ ಛೇದ ಮತ್ತು ಲಾಸಾಹ ಒಂದೇ, ಕ್ಯಾನ್ಸಲ್ ಆಗುತ್ತೆ, ಉಳಿಯುವಂತದ್ದು 1. 8 ಪ್ಲಸ್ 9 ಎಷ್ಟು ಮಕ್ಕಳ? 8 ಪ್ಲಸ್ 1 9. 9/2 ಆಯ್ತು. ಇನ್ನ 7ನೇ ಪದ. 7ನೇ ಪದ ಅಂದ್ರೆ 6ನೇ ಪದ 9/2ಕ್ಕೆ 1/2 ಕೂಡ್ಬೇಕು. ಲಾಸಾಹ 2 ಬಂತು. ಈಗ ಅಂಶಗಳನ್ನ ನೇರವಾಗಿ ಕೂಡ್ಬೋದು, ಯಾಕಂದ್ರೆ ಲಾಸಾಹ ಮತ್ತೆ ಛೇದ ಒಂದೇ ಇದಾವೆ. 9 ಪ್ಲಸ್ 1 ಎಷ್ಟು? 10/2. 10/2 ಅಂದ್ರೆ ನಮಗೆ ಸಿಗ್ತಾ ಇದೆ 5. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಮುಂದಿನ 3 ಪದಗಳು ನಮ್ಗೆ ಏನ್ ಸಿಕ್ತು? 4, 9/2 ಮತ್ತು 5. ಕ್ಲಿಯರ್ ಆಯ್ತಲ್ವಾ? ಈಗ ಅದೇ ತರ ನಾವು 3ನೇ ಲೆಕ್ಕವನ್ನ ಮಾಡೋಣ. ಇದೇ ರೀತಿಯಲ್ಲಿ ನಾವು 3ನೇ ಲೆಕ್ಕವನ್ನ ಮಾಡೋಣ. ಮೊದಲು ಸಮಾಂತರ ಶ್ರೇಣಿಯಲ್ಲಿ ಇದೆಯಾ ಅಂತ ನಾವು ತಿಳ್ಕೋಬೇಕು. ಸಮಾಂತರ ಶ್ರೇಣಿಯಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ತಿಳ್ಕೋಬೇಕು. ತಿಳ್ಕೋಬೇಕಾದ್ರೆ ನಾವು ಮಾಡ್ಬೇಕಾಗಿರುವಂತದ್ದು a2 ಮೈನಸ್ a1ರ ವ್ಯತ್ಯಾಸ ಮತ್ತು a3 ಮೈನಸ್ a2ರ ವ್ಯತ್ಯಾಸವನ್ನ ಕಂಡುಹಿಡಿಬೇಕು. a2 ಮೈನಸ್ a1. a2 ಅಂದ್ರೆ ಮೈನಸ್ 3.2 ಮೈನಸ್ a1 ಮೈನಸ್ 1.2 ಇದೆ. ಮತ್ತೆ ಮೈನಸ್ ಇರೋದ್ರಿಂದ ಬ್ರಾಕೆಟ್ ಒಳಗಡೆ ಬರ್ಕೋಬೇಕು ಮಕ್ಕಳೇ. ಬ್ರಾಕೆಟ್ ಒಳಗಡೆ ಬರ್ಕೋಬೇಕು. ಮೈನಸ್ 3.2 ಮೈನಸ್ ಇಂಟು ಮೈನಸ್ ಪ್ಲಸ್ 1.2. ಮೈನಸ್ 3.2ರಲ್ಲಿ 1.2 ಕಳೆದ್ರೆ ನಮ್ಗೆ ಎಷ್ಟು ಬರ್ತಾ ಇದೆ? ಮೈನಸ್ 2.2 ಬರ್ತಾ ಇದೆ. ಮುಗೀತದು. ಇಲ್ಲಿ ನೋಡೋಣ ಎರಡನೇದ್ರಲ್ಲಿ ಏನ್ ಬರುತ್ತೆ ಅಂತ. ಏನಿದೆ ಅದು? ಮೈನಸ್ 5.2 ಮೈನಸ್ ಆಫ್ ಮೈನಸ್ 3.2. ಇಲ್ಲಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತಾ ಇದೆ 1 3 5 7 ಇರೋದ್ರಿಂದ ಇದು ಸಮಾಂತರ ಶ್ರೇಣಿಯಲ್ಲಿದೆ ಅಂತ. ಇದು ಮಾಡಿ ತೋರಿಸೋದಷ್ಟೇ. ನೇರವಾಗಿ ಅವ್ರೇನಾದ್ರೂ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕ್ವಶನ್ ಅನ್ನ ಕೇಳಿದ್ರೆ ನಾವು ಹೇಳ್ಬಿಡ್ಬೋದು ಇದು ಸಮಾಂತರ ಶ್ರೇಣಿಯಲ್ಲಿದೆ ಅಂತ. ಓಕೆ, ಅದೇ 2 ಅಂಕದ ಪ್ರಶ್ನೆಯಲ್ಲಿ ಕೇಳಿದಾಗ ಇಷ್ಟೆಲ್ಲ ನಾವು ಮಾಡಿ ತೋರಿಸಬೇಕಾಗತ್ತೆ. ಮೈನಸ್ 5.2 ಮೈನಸ್ ಇಂಟು ಮೈನಸ್ ಪ್ಲಸ್ 3.2. ಮೈನಸ್ 5.2ರಲ್ಲಿ 3.2 ಕಳೆದ್ರೆ ಎಷ್ಟು ಬರ್ತಾ ಇದೆ ನಮ್ಗೆ? 2. ನೋಡಿ ನಾನಿಲ್ಲಿ 2.2 ಅಂತ ಬರ್ದೆ. 2.2 ಅಲ್ಲಿ 2 ಅಲ್ವಾ? ಎಸ್. ಈಗ 2 ಒಂದೇ ಬರ್ತಾ ಇದೆಯಾ? ಇಲ್ಲಿ 2. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಏನಾಯ್ತು ಇಲ್ಲಿ? -2.
ಎರಡರಲ್ಲೂ ಸಹ ಒಂದೇ ಉತ್ತರ ಬಂದಿರೋದ್ರಿಂದ ಕೊಟ್ಟಿರುವಂತಹ ಶ್ರೇಣಿಯು ಸಮಾಂತರ ಶ್ರೇಣಿಯಲ್ಲಿದೆ. ಸಮಾಂತರ ಶ್ರೇಣಿಯಲ್ಲಿ ಇದ್ಮೇಲೆ 3 ಪದಗಳನ್ನ ಕಂಡುಹಿಡಿಬೇಕು. A5 A4 ಎಷ್ಟಿದೆ? -7.2 ಇದೆ. -7.2ಕ್ಕೆ ನಾವು ಯಾವ್ದನ್ನ ಕೂಡಬೇಕು? -2 ಕೂಡಬೇಕು. -7.2 ಪ್ಲಸ್ ಇಂಟು ಮೈನಸ್ -2. -7.2ಕ್ಕೆ -2 ಕೂಡಿದ್ರೆ -9.2 ಬಂತು. ಅದೇ ರೀತಿ A6 ಅಂತಂದಾಗ -9.2 ಅಂದ್ರೆ A5ಕ್ಕೆ ಮತ್ತೆ ನಾವು ಸಾಮಾನ್ಯ ವ್ಯತ್ಯಾಸ -2 ಕೂಡಬೇಕು. -9.2 ಪ್ಲಸ್ ಇಂಟು ಮೈನಸ್ -2. -9.2ಕ್ಕೆ -2 ಕೂಡಿದ್ರೆ -11.2. ಈಗ A7 ಅಂತಂದಾಗ ಆರನೇ ಪದ ಏನಿದೆ? -11.2ಕ್ಕೆ ಪ್ಲಸ್ -2 ಕೂಡಬೇಕು. -11.2 ಪ್ಲಸ್ ಇಂಟು ಮೈನಸ್ -2. -11.2ಕ್ಕೆ -2 ಕೂಡಿದಾಗ -13.2 ಆಗುತ್ತೆ. ಇವು ನಮಗೆ ಬೇಕಾಗಿರುವಂತ 3 ಪದಗಳು. -9.2, -11.2, -13.2. ಅದೇ ರೀತಿ 4ನೇ ಕ್ವಶನ್ ಏನಿದೆ ಅದನ್ನ ನೀವು ಮಾಡಿ. 5ನೇ ಪ್ರಶ್ನೆ ಏನಿದೆ, ಇದು ವರ್ಗಮೂಲ ಕೊಟ್ಟಿರೋದ್ರಿಂದ ಇದೊಂದು ಲೆಕ್ಕವನ್ನ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಈ ಲೆಕ್ಕವನ್ನ ನಾನು ನಿಮ್ ಜೊತೆ ಮಾಡಿ ತೋರಿಸ್ತೇನೆ. ಏನಿದೆ ಇದು? A2 ಮೊದಲು ಕಂಡಿಬೇಕಲ್ವಾ ಸಮಾಂತರ ಶ್ರೇಣಿಯಲ್ಲಿ ಇದೆಯೋ ಇಲ್ವೋ ಅಂತ. A2 ಮೈನಸ್ A1. A2 ಅಂದ್ರೆ 3 ಪ್ಲಸ್ ವರ್ಗಮೂಲ 2. A1 ಅಂದ್ರೆ 3. ಇಲ್ಲಿ +3 -3 ಕ್ಯಾನ್ಸಲ್ ಆಗಿ ಉಳಿಯೋದೇನು? ಪ್ಲಸ್ ವರ್ಗಮೂಲ 2. ನೆಕ್ಸ್ಟ್ A3 ಮೈನಸ್ A2. A3 ಅಂದಾಗ 3 ಪ್ಲಸ್ 2 ವರ್ಗಮೂಲ 2. ಮೂರನೇ ಪದ 3 ಪ್ಲಸ್ 2 ವರ್ಗಮೂಲ 2 ಇದೆ. ಮೈನಸ್ ಎರಡನೇ ಪದ ಏನಿದೆ? 3 ಪ್ಲಸ್ ವರ್ಗಮೂಲ 2 ಇದೆ. 3 ಪ್ಲಸ್ ವರ್ಗಮೂಲ 2. ಈಗ ಇಲ್ಲೂ ಅಷ್ಟೇ, +3 -3 ಕ್ಯಾನ್ಸಲ್ ಆಯ್ತು. 2 ವರ್ಗಮೂಲ 2ರಲ್ಲಿ 1 ವರ್ಗಮೂಲ 2 ಕಳೆದ್ರೆ ಉಳಿಯುವಂತದ್ದೇನು? ವರ್ಗಮೂಲ 2. ಇಲ್ಲಿಯೂ ಸಹ ವ್ಯತ್ಯಾಸ ಒಂದೇ ಇದೆ. ಸೊ ಡಿ ಎಷ್ಟಾಗುತ್ತೆ ಇಲ್ಲಿ? +2 ಪ್ಲಸ್ ವರ್ಗಮೂಲ 2. ಡಿ ಯ ಬೆಲೆ ಬಂತು ನಮಗೆ. ಡಿ ಯ ಬೆಲೆ ವರ್ಗಮೂಲ 2 ಸಿಕ್ತು, ಹೌದಲ್ವಾ? ಡಿ ಯ ಬೆಲೆ ಸಿಕ್ಕದ್ಮೇಲೆ ನಾವು ಏನ್ ಮಾಡಬೇಕು? 5ನೇ ಪದ, 6ನೇ ಪದ ಮತ್ತು 7ನೇ ಪದವನ್ನ ಕಂಡುಹಿಡಬೇಕು. 5, 6 ಮತ್ತು 7ನೇ ಪದವನ್ನ. 5ನೇ ಪದ ಕಂಡುಹಿಡಬೇಕಾದ್ರೆ 4ನೇ ಪದ ಏನಿದೆಯಲ್ಲ 3 ಪ್ಲಸ್ 3 ವರ್ಗಮೂಲ 2ಕ್ಕೆ ಏನ್ ಮಾಡಬೇಕು? ಸಾಮಾನ್ಯ ವ್ಯತ್ಯಾಸವನ್ನ ಕೂಡಬೇಕು. ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ? ವರ್ಗಮೂಲ 2 ಇದೆ. 3 ಪ್ಲಸ್ 3 ವರ್ಗಮೂಲ 2ಕ್ಕೆ ವರ್ಗಮೂಲ 2ನ್ನ ಏನು ಇಲ್ಲ ಅಂದ್ರೆ ಇಲ್ಲಿ 1 ಇದೆ. ಏನು ಇಲ್ಲ ಅಂದ್ರೆ ಇಲ್ಲಿ ಸಹಗುಣಕ 1 ಇರುತ್ತೆ. 3 ವರ್ಗಮೂಲ 2ಕ್ಕೆ 1 ವರ್ಗಮೂಲ 2ನ್ನ ಕೂಡಿದಾಗ ನಮಗೆ 4 ವರ್ಗಮೂಲ 2 ಬರ್ತಾ ಇದೆ, ಹೌದಾ? ಇವಾಗ A6 ಕಂಡುಹಿಡಿಬೇಕು. A6 ಅಂದ್ರೆ 6ನೇ ಪದವನ್ನ ಕಂಡುಹಿಡಿಯೋದಕ್ಕೆ 3 ಪ್ಲಸ್ 4 ವರ್ಗಮೂಲ 2, 5ನೇ ಪದಕ್ಕೆ ವರ್ಗಮೂಲ 2ನ್ನ ಕೂಡಬೇಕು. ಸೊ 3 ಪ್ಲಸ್ ಇಲ್ಲೇನು ಇಲ್ಲ ಅಂದ್ರೆ 1, 4 ವರ್ಗಮೂಲ 2 ಪ್ಲಸ್ 1 ವರ್ಗಮೂಲ 2 ಅಂದ್ರೆ ಅದು 5 ವರ್ಗಮೂಲ 2 ಆಗುತ್ತೆ. ಅದೇ ರೀತಿ 3 ಪ್ಲಸ್ 5 ವರ್ಗಮೂಲ 2ಕ್ಕೆ ಮತ್ತೆ ನಾವು ವರ್ಗಮೂಲ 2ನ್ನ ಕೂಡಬೇಕು. ಸೊ 3 ಪ್ಲಸ್ 5 ಪ್ಲಸ್ 1 ಎಷ್ಟಾಗುತ್ತೆ ಮಕ್ಕಳ? 6 ಆಗುತ್ತೆ. 6 ವರ್ಗಮೂಲ 2. ಸರ್ 3ನ್ನ ಕೂಡ್ಕೋಬಾರ್ದಾ? ನೀವು ಬರೇ ವರ್ಗಮೂಲ 2ಗಳನ್ನ ಮಾತ್ರ ಕೂಡ್ತಾ ಇದ್ದೀರಾ, 3 ಇದೆಯಲ್ಲ ಅದನ್ನ ಕೂಡಬಾರ್ದಾ? ಕೂಡಬಾರ್ದು. ಯಾಕೆ ಕೂಡಬಾರ್ದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ. ಯಾಕೆ ಕೂಡಬಾರ್ದು ಅಂತಂದ್ರೆ 3 ಮತ್ತೆ 6 ವರ್ಗಮೂಲ 2 ಇವೆರಡು ಏನಿದಾವೆ, ರೈಟ್? 3 ಮತ್ತು 6 ವರ್ಗಮೂಲ 2 ಇವೆರಡು ಏನಿದಾವೆ, ಇವೆರಡು ಏನು? ವಿಜಾತಿಯ ಪದಗಳು. ಇವೆರಡು ವಿಜಾತಿಯ ಪದಗಳು. ವಿಜಾತಿಯ ಪದಗಳನ್ನ ಕೂಡೋದಕ್ಕಾಗ್ಲಿ ಕಳೆಯೋದಕ್ಕಾಗ್ಲಿ ಆಗೋದಿಲ್ಲ. ಸಜಾತಿಯ ಪದಗಳನ್ನ ಮಾತ್ರ ಕೂಡಬಹುದು ಅಥವಾ ಕಳಿಬಹುದು. ಇವು ವಿಜಾತಿಯ ಪದಗಳು.
ಹೌದಲ್ವಾ? ಇವೆರಡು ಸಜಾತಿಯ ಪದಗಳಾಗಿತ್ತು. ಸಜಾತಿಯ ಪದಗಳನ್ನ ಏನ್ ಮಾಡಿದೆ ನಾನು, ಇಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಕೂಡ್ದೆ. ವಿಜಾತಿಯ ಪದಗಳಿದ್ದಾಗ ಏನ್ ಮಾಡ್ಬೇಕಾಗತ್ತೆ, ನಾವು ಅದನ್ನ ಅದೇ ರೀತಿಯಲ್ಲಿ ಉಳಿಸ್ಕೋಬೇಕು. ಅರ್ಥ ಆಯ್ತಲ್ವಾ? ಇದೇ ರೀತಿ ಅಭ್ಯಾಸದಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳಿದಾವೆ. ಅಭ್ಯಾಸದ ಲೆಕ್ಕಗಳನ್ನ ಉಳಿದ ಲೆಕ್ಕಗಳನ್ನ ನೀವೇನ್ ಮಾಡಿ ಬಿಡಿಸಿ. ಓಕೆ, ಯಾವ್ದಾದ್ರೂ ಲೆಕ್ಕ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಹಾಕಿ. ಸರ್ ಇಂಥ ಲೆಕ್ಕ ನನಗೆ ಗೊತ್ತಾಗ್ತಿಲ್ಲ, ಅದನ್ನ ಮಾಡಿ ತೋರಿಸಿ ಅಂತ ನೀವು ಹಾಕಿ. ಖಂಡಿತ ನಾನು ಏನ್ ಮಾಡ್ತೀನಿ, ಅದನ್ನ ನಿಮಗೆ ಒಂದು ಕ್ಲಾಸ್ ಅಲ್ಲಿ ನಿಮಗೆ ಅದನ್ನ ಮಾಡಿ ತೋರಿಸ್ತೀನಿ. ಆಗ್ಬೋದಲ್ವಾ? ರೈಟ್. ಈಗ ನೆಕ್ಸ್ಟ್ ಹೋಗೋಣ. ಸಮಾಂತರ ಶ್ರೇಣಿಯ ನೆಕ್ಸ್ಟ್ ಟಾಪಿಕ್ ಗೆ ನಾನು ಮೂವ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಟಾಪಿಕ್ ಏನು ಅಂದ್ರೆ ಸಮಾಂತರ ಶ್ರೇಣಿಯ ಎನ್ನನೇ ಪದ. ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನ ನಾವಿವಾಗ ಏನ್ ಮಾಡ್ಬೇಕು, ಕಂಡುಹಿಡಬೇಕು. ಇಲ್ಲಿ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನ ಕಂಡುಹಿಡಿಯೋದಕ್ಕೆ ಬಳಸುವಂತ ಸೂತ್ರ ಏನು? ನಮಗೆ ಗೊತ್ತಿದೆ, ಸಮಾಂತರ ಶ್ರೇಣಿಯ ಮೊದಲ ಪದ ಏನಾಗಿರುತ್ತೆ, ಎ ಆಗಿರುತ್ತೆ. ಸಾಮಾನ್ಯ ವ್ಯತ್ಯಾಸ ಡಿ ಆಗಿರುತ್ತೆ. ಹಾಗಾದ್ರೆ ಎನ್ನನೇ ಪದ ಏನಾಗ್ಬೇಕು ಅಂದ್ರೆ ಎನ್ ಇಸ್ ಈಕ್ವಲ್ ಟು, ಸಮಾಂತರ ಶ್ರೇಣಿಯ ಎನ್ನನೇ ಪದ ಏನು ಅಂದ್ರೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಿತ್ತು, ಕಳೆದ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ಡಿಸ್ಕಸ್ ಮಾಡಬೇಕಾದ್ರೆ ನಿಮಗೆ ನಾನು ತಿಳಿಸಿದ್ದೆ, ಹೌದಲ್ವಾ? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಫಸ್ಟ್ ಕ್ಲಾಸ್ ಅಲ್ಲಿ, ಇದ್ರಲ್ಲಿಲ್ಲ, ಫಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ನೋಡಿ, ಇದು ಯಾವ್ದದು, ಎ ಪ್ಲಸ್ ಡಿ, ಎ ಪ್ಲಸ್ 2ಡಿ, ಈ ರೀತಿ ಮುಂದುವರಿತಾ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಇದು ಕೊನೆಯ ಪದ ಅಂತ. ಕೊನೆಯ ಪದ ಅಥವಾ ಎನ್ನನೇ ಪದ ಎರಡೂ ಸಹ ಒಂದೇ. ಕೊನೆಯ ಪದ ಅಂದ್ರೂ ಒಂದೇ, ಎನ್ನನೇ ಪದ ಅಂದ್ರೂ ಸಹ ಒಂದೇ. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಸೊ ಸೂತ್ರ ಏನಾಗುತ್ತೆ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎ ಅಂದ್ರೆ ಮೊದಲನೇ ಪದ, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ, ಎನ್ ಅನ್ನುವಂಥದ್ದು ಆ ಒಂದು ಶ್ರೇಣಿಯಲ್ಲಿರ್ತಕ್ಕಂತಹ ಪದಗಳ ಸಂಖ್ಯೆ. ಎನ್ ಅನ್ನೋದು ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ. ಹಾಗಾದ್ರೆ ಬನ್ನಿ ಕೆಲವೊಂದು ಲೆಕ್ಕಗಳನ್ನ ಏನ್ ಮಾಡೋಣ, ನಾವು ಮಾಡ್ತಾ ಹೋಗೋಣ. ರೈಟ್. ಮೊದಲು ನಾನು ಕೆಲವೊಂದು ಉದಾಹರಣೆ ಲೆಕ್ಕಗಳನ್ನ ಮಾಡ್ತೇನೆ, ನಂತರ ಅಭ್ಯಾಸದ ಲೆಕ್ಕಗಳನ್ನ ಮಾಡೋಣ. 2, 7, 12 ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. 2, 7, 12 ಈ ಒಂದು ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಅನ್ನೋದಿಲ್ಲಿ ಪ್ರಶ್ನೆ. ಇದರಲ್ಲಿ ನಾವು 10ನೇ ಪದವನ್ನ ಕಂಡುಹಿಡಿಬೇಕು. 10ನೇ ಪದ ಅಂತಂದ್ರೆ ನಾವು ಎ 10 ಕಂಡುಹಿಡಿಬೇಕು. ಎ 10 ಕಂಡುಹಿಡಿಬೇಕು, ಹೌದಲ್ವಾ? ರೈಟ್. ನೋಡಿ ಯಾವ ರೀತಿ ಕಂಡುಹಿಡಿಯೋದು ಅಂತ. ಮೊದಲು ಕೊಟ್ಟಿರೋದ್ರಲ್ಲಿ ಬರ್ಕೊಳ್ಳೋಣ. ಮೊದಲನೇ ಪದ ಏನು, ಏನೇನ್ ಕೊಟ್ಟಿದ್ದಾರೆ ಬರ್ಕೋಬೇಕು. ಮೊದಲನೇ ಪದ ಎಷ್ಟು, 2. ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಬೇಕು. ಇದು ಮೊದಲನೇ ಲೆಕ್ಕ ಆಗಿರೋದ್ರಿಂದ ನಾನು ಎಲ್ಲವನ್ನೂ ಮಾಡಿ ತೋರಿಸ್ತೇನೆ. A2 ಮೈನಸ್ A1. A2 ಅಂದ್ರೆ 7, A1 ಅಂದ್ರೆ 2. 7ರಲ್ಲಿ 2 ಕಳಿಬೇಕು. 7ರಲ್ಲಿ 2 ಕಳೆದ್ರೆ ಎಷ್ಟು ಬರುತ್ತೆ ಮಕ್ಕಳ? 5 ಬರುತ್ತೆ. ಹಾಗಾದ್ರೆ ಡಿ ಎಷ್ಟಾಗ್ತಾ ಇದೆ, ಇಲ್ಲಿ 5 ಆಗ್ತಾ ಇದೆ. ಈಗ ಎನ್ ಕೊಟ್ಟಿದ್ದಾರೆ, ಎನ್ ಅನ್ನೋದು 10. ಏನನ್ನ ಕಂಡುಹಿಡಿಬೇಕು, ಎ 10 ಕಂಡುಹಿಡಿಬೇಕು. ಅಂದ್ರೆ 10ನೇ ಪದ ಎ 10 ನಾವಿಲ್ಲಿ ಕಂಡುಹಿಡಿಬೇಕು. ಸೂತ್ರ ಏನು, ಈಗ ತಾನೇ ತಿಳ್ಕೊಂಡ್ವಲ್ಲ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ.
ಇದು ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನ ಕಂಡುಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ. ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನ ಕಂಡುಹಿಡಿಯೋದಕ್ಕೆ ಬಳಸುವಂತ ಸೂತ್ರ. ಸೊ ಇಲ್ಲಿ ಎ ಎಷ್ಟಾಯ್ತು? 2 ಆಯ್ತು. ಪ್ಲಸ್ ಎನ್ ಅನ್ನೋದು 10 ಮೈನಸ್ 1 ಇಂಟು ಡಿ ಅನ್ನೋದು 5. 2 ಪ್ಲಸ್ 10ರಲ್ಲಿ 1 ಕಳೆದ್ರೆ 9, 95 ಎಷ್ಟು ಬರುತ್ತೆ ಮಕ್ಕಳ? 45 ಬರುತ್ತೆ. ಹೌದಾ? ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. 2 ಪ್ಲಸ್ 10ರಲ್ಲಿ 1 ಕಳೆದ್ರೆ 9, 9 ಇಂಟು 5 ಬ್ರಾಕೆಟ್ ಅಂದ್ರೆ ಗುಣಿಸು ಅನ್ನೋ ಅರ್ಥವನ್ನ ಅದು ತಗೊಳುತ್ತೆ. 95 45. 2ಕ್ಕೆ 45 ಕೂಡಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ? 47. ಎನ್ ಜಾಗದಲ್ಲಿ 10 ಬರ್ಕೋಬೇಕು. ಸೊ ಎ 10ರ ಬೆಲೆ 47. ಅಂದ್ರೆ ಸಮಾಂತರ ಶ್ರೇಣಿಯ 10ನೇ ಪದ ಎಷ್ಟು ಬಂತು ಮಕ್ಕಳು? ನಮ್ಗೆ 47 ಬಂತು. ನೋಡಿ ಎಷ್ಟು ಸುಲಭ, ಎಷ್ಟು ಸುಲಭವಾಗಿ ನಾವು ಕಂಡುಹಿಡಿಬಹುದಲ್ವಾ? ಇದೇ ತರ ಅವರು ಯಾವುದೇ ಲೆಕ್ಕವನ್ನ ಕೊಟ್ಟರು ಸಹ ಇದೇ ಒಂದು ರೀತಿಯಲ್ಲಿ ನಾವು ಏನ್ ಮಾಡ್ಬೇಕು? ಮಾಡ್ತಾ ಹೋಗ್ಬೇಕು. ಇಷ್ಟೇ ಸಿಂಪಲ್. ಇದೇ ತರ ನಾವು ಲೆಕ್ಕವನ್ನ ಮಾಡ್ತಾ ಹೋಗ್ಬೇಕು. ಎ 10 ಇಸ್ ಈಕ್ವಲ್ ಟು ಏನಾಯ್ತದು? 47 ಆಯ್ತು. ಈಗ ಒಂದು ಸಮಾಂತರ ಶ್ರೇಣಿಯ 3ನೇ ಪದ 5, 7ನೇ ಪದ 9 ಆದರೆ ಆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ ಅಂತ ಇದೆ. ಇನ್ನೊಂದು ಉದಾಹರಣೆ ಲೆಕ್ಕ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ ಕೊಟ್ಟಿದ್ದಾರೆ, 7ನೇ ಪದ ಕೊಟ್ಟಿದ್ದಾರೆ. ಅದನ್ನ ಬಳಸ್ಕೊಂಡು ನಾವು ಸಮಾಂತರ ಶ್ರೇಣಿಯನ್ನ ಬರಿಬೇಕು. ಯಾವುದೇ ಸಮಾಂತರ ಶ್ರೇಣಿಯನ್ನ ಬರಿಬೇಕಾದ್ರೆ ನಮ್ಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಿರ್ಬೇಕು ಮಕ್ಕಳ. ಯಾವುದೇ ಸಮಾಂತರ ಶ್ರೇಣಿಯನ್ನ ಬರಿಬೇಕಾದ್ರೆ ಅಥವಾ ಕಂಡುಹಿಡಿಬೇಕಾದ್ರೆ ನಮ್ಗೆ ಏನೇನ್ ಗೊತ್ತಿರಬೇಕು? ಮೊದಲನೇ ಪದ ಗೊತ್ತಿರಬೇಕು, ಜೊತೆಗೆ ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕು. ಹಾಗಾದ್ರೆ ಮೊದಲು ಅದನ್ನ ಕಂಡುಹಿಡ್ಕೊಳ್ಳೋಣ, ಹೌದಲ್ವಾ? ಸೊ ಈಗ 3ನೇ ಪದ ಕೊಟ್ಟಿದ್ದಾರೆ. 3ನೇ ಪದ A3 ಇಸ್ ಈಕ್ವಲ್ ಟು 5. ಮತ್ತೆ 7ನೇ ಪದ ಕೊಟ್ಟಿದ್ದಾರೆ. A7 ಇಸ್ ಈಕ್ವಲ್ ಟು 9. ರೈಟ್. 3ನೇ ಪದ ಅಂದ್ರೆ ನಮಗೆ ಗೊತ್ತಿದೆ ಯಾವ ರೀತಿ ಬರೆಯೋದು? A ಪ್ಲಸ್ 2D ಇಸ್ ಈಕ್ವಲ್ ಟು 5. A3ರ ಬದಲಾಗಿ A ಪ್ಲಸ್ 2D ಬರ್ದಿದ್ದೀನಿ. A7 ಅಂದ್ರೆ 7ನೇ ಪದ ಏನಾಗುತ್ತೆ? A ಪ್ಲಸ್ 6D ಇಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳ? ಅದು 9 ಆಗುತ್ತೆ. ಇಲ್ಲಿ A3 ಮತ್ತೆ A7ರ ಜಾಗದಲ್ಲಿ A3 ಅಂದ್ರೆ A ಪ್ಲಸ್ 2D, A7 ಅಂದ್ರೆ A ಪ್ಲಸ್ 6D ಅದನ್ನ ಬರ್ಕೊಂಡಿದ್ದೀನಿ. ಇದನ್ನ ಸಮೀಕರಣ 1 ಅನ್ಕೊಳ್ಳಿ, ಇದನ್ನ ಸಮೀಕರಣ 2 ಅನ್ಕೊಳ್ಳಿ. ಈ ಸಮೀಕರಣಗಳನ್ನ ನಾವೀಗ ಬಿಡಿಸ್ಬೇಕು. ಓಕೆ, ಇದನ್ನ 9ನೇ ತರಗತಿಯಲ್ಲೇ ನೀವು ಕಳೆದಿರ್ತೀರಾ. ಈ ಸಮೀಕರಣಗಳನ್ನ ಬಿಡಿಸೋದಂಥದ್ದು ಯಾವ ರೀತಿ ಅಂತ. ನಾನು ಈಗ ಏನ್ ಮಾಡ್ತೀನಿ? ಮೊದಲನೇ ಸಮೀಕರಣದಿಂದ 2ನೇ ಸಮೀಕರಣವನ್ನ ಕಳಿತೀನಿ. ಕಳಿಬೇಕಾದ್ರೆ 2ನೇ ಸಮೀಕರಣದ ಚಿಹ್ನೆ ಬದಲಾವಣೆ ಆಗುತ್ತೆ. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಮೊದಲನೇ ಪದಕ್ಕೆ ಪ್ಲಸ್ ಇದೆ, ಮೈನಸ್ ಆಗುತ್ತೆ. ಪ್ಲಸ್ ಇರೋದು ಮತ್ತೆ ಮೈನಸ್ ಆಗುತ್ತೆ. ಇಲ್ಲೂ ಸಹ ಪ್ಲಸ್ ಇದೆ, ಏನು ಇಲ್ಲ ಅಂದ್ರೆ ಅಲ್ಲಿ ಪ್ಲಸ್, ಅದು ಸಹ ಮೈನಸ್ ಆಗುತ್ತೆ. ಈಗ ಇಲ್ಲಿ ಪ್ಲಸ್ ಎ ಇದೆಯಾ? ಪ್ಲಸ್ ಎ ಇಲ್ಲಿ ಮೈನಸ್ ಎ ಕ್ಯಾನ್ಸಲ್ ಆಯ್ತು. ಪ್ಲಸ್ ಎ ಇಲ್ಲಿ ಮೈನಸ್ ಎ. ಈ ಮೊದಲಿತ್ತಲ್ಲ ಚಿಹ್ನೆಗಳನ್ನು ಮರ್ತೋಗ್ಬೇಕು ನಾವು. ಈಗ ಇಲ್ಲಿ ಏನಿದೆ? ಮೈನಸ್ 6D, ಇಲ್ಲಿ ಪ್ಲಸ್ 2D ಇದೆ. ಮೈನಸ್ 6D ಅಲ್ಲಿ ಪ್ಲಸ್ 2D ಅನ್ನ ಕಳೆದ್ರೆ ನಮಗೆ ಮೈನಸ್ 4D ಬಂತು. ಅದೇ ರೀತಿ ಮೈನಸ್ 9ರಲ್ಲಿ 5ಅನ್ನ ಕಳೆದಾಗ ಮೈನಸ್ 4 ಬಂತು. ಸೊ ಡಿ ಇಲ್ಲಿ ಏನಾಗುತ್ತೆ? ಮೈನಸ್ 4 ಡಿವೈಡೆಡ್ ಬೈ 4. ಡಿ ಬೇಕಲ್ವಾ? ಸೊ ಇಲ್ಲಿ ಮೈನಸ್ 4ರಿಂದ ಮೈನಸ್ 4 ಒಂದ್ಸತಿ ಭಾಗ ಆಗುತ್ತೆ. ಸೊ ಡಿ ಯ ಬೆಲೆ 1. ಡಿ ಯ ಬೆಲೆ ಕಂಡುಹಿಡಿದ್ವಿ. ಈಗ ಎ ಯ ಬೆಲೆ ಕಂಡುಹಿಡಬೇಕಾದ್ರೆ ಡಿ ಬೆಲೆ ಬಂದಿದೆಯಲ್ಲ, ಈ ಡಿ ಬೆಲೆ 1ಅನ್ನ ಯಾವ್ದಾದ್ರೂ ಒಂದು ಸಮೀಕರಣದಲ್ಲಿ ನೀವು ಆದೇಶ ಮಾಡಿ. ಡಿ ಇಸ್ ಈಕ್ವಲ್ ಟು 1ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸರ್ ಸಮೀಕರಣ 1ರಲ್ಲೇ ಮಾಡ್ಬೇಕಾ? 2ರಲ್ಲಿ ಮಾಡಿದ್ರೆ ಬರಲ್ವಾ? ಬರುತ್ತೆ. 1ರಲ್ಲಿ ಮಾಡಿದ್ರು ಅದೇ, 2ರಲ್ಲಿ ಮಾಡಿದ್ರು ಅದೇ. 1ರಲ್ಲಾದ್ರೂ ಆದೇಶ ಮಾಡ್ರಿ, 2ರಲ್ಲಾದ್ರೂ ಆದೇಶ ಮಾಡ್ರಿ. ಓಕೆ, ಆದೇಶಿಸಿದಾಗ
ಆದೇಶಿಸಿದಾಗ ಏನ್ ಬರುತ್ತೆ ಮಕ್ಕಳ? ಫಸ್ಟ್ ಸಮೀಕರಣ ಬರ್ಕೊಳ್ಳಿ. a ಪ್ಲಸ್ 2d ಇಸ್ ಈಕ್ವಲ್ ಟು 5. ಈಗ ಡಿ ಯ ಜಾಗದಲ್ಲಿ ಎಷ್ಟು ಬರೀಬೇಕು? 1 ಬರೀಬೇಕು. ಸೊ a ಪ್ಲಸ್ 2 ಇಂಟು 1 ಇಸ್ ಈಕ್ವಲ್ ಟು 5. a ಪ್ಲಸ್ 2 1 2 ಇಸ್ ಈಕ್ವಲ್ ಟು 5. ಸೊ a ಇಸ್ ಈಕ್ವಲ್ ಟು 5 ಪ್ಲಸ್ 2 ಈ ಕಡೆ ಬಂದಾಗ ಮೈನಸ್ 2 ಆಗುತ್ತೆ, ಹೌದಲ್ವಾ? ಪ್ಲಸ್ ಇರೋದು ಮೈನಸ್ ಆಗ್ಬೇಕು. a ಇಸ್ ಈಕ್ವಲ್ ಟು 5ರಲ್ಲಿ 2 ಕಳೆದ್ರೆ ಎಷ್ಟು ಮಕ್ಕಳ? 3. ಈಗ ನಾವು ಮೊದಲನೇ ಪದ ಗೊತ್ತಾಯ್ತು, ಸಾಮಾನ್ಯ ವ್ಯತ್ಯಾಸ ಗೊತ್ತಾಯ್ತು. ಹಾಗಾದ್ರೆ ಸಮಾಂತರ ಶ್ರೇಣಿಯನ್ನು ಸುಲಭವಾಗಿ ಬರೀಬಹುದಲ್ವಾ? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು ಅದನ್ನ ನೆನೆಸ್ಕೊಳ್ಳಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a ಪ್ಲಸ್ ಡಿ a ಪ್ಲಸ್ 2d. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಈ ಸಾಮಾನ್ಯ ರೂಪದಲ್ಲಿ a ಮತ್ತು d ಬೆಲೆಗಳನ್ನ ಆದೇಶ ಮಾಡಿ. a ಅಂದ್ರೆ 3, d ಅಂದ್ರೆ 1, ಅಂದ್ರೆ 3ಕ್ಕೆ 1 ಕೂಡಿದಾಗ 4. ಮತ್ತೆ a ಪ್ಲಸ್ 2d ಅಂದ್ರೆ 3ನೇ ಪದ ಬೇಕಾದ್ರೆ 2ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಬೇಕು. ಈಗ ತಿಳ್ಕೊಂಡಿದೀವಲ್ವಾ? 4ಕ್ಕೆ 1 ಕೂಡಿದ್ರೆ 5, ಅಥವಾ ಇಲ್ಲ ಆದೇಶ ಮಾಡಿದ್ರು ಅದೇ ಬರುತ್ತೆ ನೋಡಿ. a ಜಾಗದಲ್ಲಿ 3, d ಜಾಗದಲ್ಲಿ 1, 3 ಪ್ಲಸ್ 2 1 2, 3 ಪ್ಲಸ್ 2 5. ಮುಂದಿನ ಪದ ಏನಾಗುತ್ತೆ? 6. ಈ ರೀತಿ ಇದು ಮುಂದುವರಿತಾ ಹೋಗುತ್ತೆ. ಅರ್ಥ ಆಯ್ತಲ್ವ ಮಕ್ಕಳ? ಸೊ ಇಷ್ಟು ಲೆಕ್ಕಗಳನ್ನ ನಾನು ನಿಮ್ಮ ಜೊತೆ ಏನ್ ಮಾಡಿದ್ದೀನಿ? ಡಿಸ್ಕಸ್ ಮಾಡಿದ್ದೀನಿ. ಆಯ್ತಾ? ಇಲ್ಲಿ ಉದಾಹರಣೆ 3 ಅದನ್ನ ಏನ್ ಮಾಡ್ತೀನಿ, ಉದಾಹರಣೆ 3 ಏನಿದೆ ಅದನ್ನ ನೀವು ಮಾಡೋದಕ್ಕೆ ಟ್ರೈ ಮಾಡಿ. ಏನ್ ಮಾಡ್ಬೇಕು ಸರ್ ಅದು ಅಂದ್ರೆ, ಇಲ್ಲಿ ಇದನ್ನ ಈ ಒಂದು ಲೆಕ್ಕ ಏನಿದೆ 5 11 17 13 ಇದನ್ನ ಬಿಡಿಸಿದಾಗ ನೀವು n ಅನ್ನ ಕಂಡುಹಿಡಿಬೇಕು. ಅಂದ್ರೆ 301 ಅನ್ನೋದು 5 11 17 13 ಈ ಸಂಖ್ಯಾಪಟ್ಟಿಯ ಪದವಾಗಿದೆಯೇ ಪರೀಕ್ಷಿಸಿ. ಈ ಸಂಖ್ಯಾಪಟ್ಟಿಗೆ ಸೇರುತ್ತಾ ಸೇರಲ್ವಾ ಅನ್ನೋದನ್ನ ನಾವು ಕಂಡುಹಿಡಿಬೇಕು. n ನ ಬೆಲೆ ಸ್ವಾಭಾವಿಕ ಸಂಖ್ಯೆ ಬಂದ್ರೆ ಅದು ಪಟ್ಟಿಗೆ ಸೇರಿದೆ. ಅದರ ಬದಲಾಗಿ ಭಿನ್ನರಾಶಿ ಅಥವಾ ಋಣ ಸಂಖ್ಯೆ, ಭಿನ್ನರಾಶಿ, ದಶಮಾಂಶ ಈ ತರ ಬಂದ್ರೆ ಅದು ಪಟ್ಟಿಗೆ ಸೇರಿಲ್ಲ ಅಂತ. ಪ್ರಯತ್ನ ಪಡಿ, ಇಲ್ಲ ಅಂದ್ರೆ ಖಂಡಿತ ನಾನು ಮುಂದಿನ ತರಗತಿಯಲ್ಲಿ ಮಾಡಿ ತೋರಿಸ್ತೇನೆ. ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಫ್ರೆಂಡ್ಸ್ ಈಗ ಆಲ್ರೆಡಿ ಕ್ಲಾಸ್ ವಾಚ್ ಮಾಡ್ತಾ ಇರೋರು ಓಕೆ, ಇನ್ನು ಯಾರು ಕ್ಲಾಸ್ನ ನೋಡ್ತಾ ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ನಮ್ಮ ಈ ಒಂದು ವಿಡಿಯೋ ಏನಿದೆ ವಿಡಿಯೋನ ಶೇರ್ ಮಾಡಿ. SLC ಕೋಚಿಂಗ್ ಬೈ DVG ಟ್ಯುಟೋರಿಯಲ್ಸ್. DVG ಅಂದ್ರೆ ದಾವಣಗೆರೆ ಟ್ಯುಟೋರಿಯಲ್ಸ್ ಅಂತ. ದಾವಣಗೆರೆ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ನೀವ್ ಯಾವ ರೀತಿ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಕ್ಲಾಸ್ ಪ್ರತಿನಿತ್ಯ ಏನು ಕ್ಲಾಸ್ಗಳು ಬರುತ್ತೆ, ಕ್ಲಾಸ್ ಬಂದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಕ್ಲಾಸ್ ನಡೆದಿದೆ ಅನ್ನೋದು. ಅವಾಗ ನೀವು ಕ್ಲಾಸ್ ಅನ್ನ ನೋಡ್ಬೋದು. ಸುಲಭವಾಗಿ ಫ್ರೀ ಆಗಿ ನೋಡುವಂಥದ್ದು. ಇದಕ್ಕೇನು ಕಾಸು ಕೊಡ್ಬೇಕಾಗಿಲ್ಲ, ಏನಿಲ್ಲ. ಏಂತಕ್ ಮಾಡ್ತಾ ಇದೀವಿ? ನಿಮ್ಗೆ ಅನುಕೂಲವಾಗುವಂತ ದೃಷ್ಟಿಯಿಂದ ಮಾಡ್ತಾ ಇದೀವಿ. ರಾಜ್ಯದಲ್ಲಿ ನಿಮಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥಷ್ಟೇ. ರೈಟ್. ಇದನ್ನ ಪ್ರಯೋಜನವನ್ನ ನೀವು ಪಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಸಹ ಇದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನೀವೇ ಏನ್ ಮಾಡ್ಬೇಕು, ಅವ್ರೂ ಸಹ ಗ್ರೂಪ್ಗೆ, ಟೆಲಿಗ್ರಾಮ್ ಗ್ರೂಪ್ ಇದು. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಗ್ರೂಪ್ ಹೆಸರೇನು ಅಂತಂದ್ರೆ SLC ಕೋಚಿಂಗ್ ಬೈ DVG ಟ್ಯುಟೋರಿಯಲ್ಸ್ ಅಂತ ಇದ್ರ ಲಿಂಕ್ ಇದೆ. ಈ ಲಿಂಕ್ಗೆ ನೀವೇನಾಗಬೇಕು, ನಿಮ್ಮ ಫ್ರೆಂಡ್ಸ್ನು ಜಾಯಿನ್ ಮಾಡಿ. ನೀವು ಆಲ್ರೆಡಿ ಇದ್ರೆ ಅಲ್ಲಿ ಹೋಗಿ ಆಡ್ ಮೆಂಬರ್ ಅಂತ ಬರುತ್ತೆ. ಗ್ರೂಪ್ ಅಲ್ಲಿ ಆಡ್ ಮೆಂಬರ್ ಅಂತ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಫೋನ್ ನಂಬರ್ ಇದ್ರೆ ಅವ್ರಿಗೆ ಟೆಲಿಗ್ರಾಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳಿ. ಆಡ್ ಮೆಂಬರ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಫ್ರೆಂಡ್ ಫೋನ್ ನಂಬರ್ ಹೊಡೆದ ತಕ್ಷಣ ಒಂದು ಹೆಸರು ಬರುತ್ತೆ. ಅವ್ರು ನೇರವಾಗಿ ನೀವೇ ಆಡ್ ಮಾಡ್ಬೋದು, ಅಥವಾ ಅವ್ರಿಗಾದ್ರೂ ಆಡ್ ಆಗೋಕೆ ಹೇಳಿ. ಆಗ್ಬೋದಲ್ವಾ? ಇಷ್ಟೇ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ
ಮತ್ತೆ ಸಿಗೋಣ. ಲೆಕ್ಕಗಳು ಏನ್ ಕೊಡ್ತಾ ಇದ್ದೀನಿ ಲೆಕ್ಕಗಳನ್ನ ಮಾಡ್ಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ಬೇಕು. ಆಗ್ಬೋದಾ? ಥ್ಯಾಂಕ್ ಯು ಮಕ್ಕಳ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.